ಸರ್ ಪ್ರಸನ್ನ ಕುಮಾರ್ ಅಂತ. ಯಾವೂರಿದು? ಸರ್ ಗಂಧನಹಳ್ಳಿ. ಅಕ್ಕವ್ರ ಹೆಸರು? ಅಕ್ಕವ್ರ ಹೆಸರು ಶಶಿಕಲಾ. ಶಶಿಕಲಾ ಗನ್ನಳ್ಳಿ. ಈಗ ಬಾಳೆ ಬೆಳಿತಾರ ಅವರೇ ಅಲ್ವಾ? ಹೌದು ಸರ್, ಇವರೇ ಬರೀ. ಈಗ ಒಂದು ವಾರದಿಂದ ನಾವು ಟಾನಿಕ್ ಕೊಟ್ಟಿದ್ದೀವಿ, ಅದು ಹೆಂಗೆ ಅಂತ ರಿಸಲ್ಟ್ ತೋರಿಸ್ಬೇಕಲ್ವಾ? ಆಗೈತೆ ಸರ್, ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ನೋಡೋಣ ಸರ್ ಈಗ ಹೆಂಗೆ ಇಂಪ್ರೂವ್ ಆಗಿದೆ ಅಂತ. ನೋಡಿ ಸರ್, ನಂದು ಕೇರ್ನಾರ್ದಿಂದ ತಗೊಂಡ್ರು. ಲೋಕೇಶ್ ಅವ್ರ ಹತ್ರ ತಗೊಂಡಿದ್ದು ಸರ್. ನಮ್ದು 9902038931 ನಂಬರು. ಹೌದು ಸರ್. ನಮ್ಮ ಹತ್ರ ನೀವು ಬಾಳೆ ಗಿಡ ತಗೊಂಡ್ಮೇಲೆ ನೀವು ಫೋನ್ ಗಿನ್ ಮಾಡಿದಾಗ ಏನಾರು ರೆಸ್ಪಾನ್ಸ್ ಮಾಡಿದೀವ ಇಲ್ವಾ ಸರ್? ಮಾಡಿ ಸರ್. ಈಗ ಎಷ್ಟು ದಿನ ಆಯ್ತು ಸರ್? ಮಾಡಿದ್ರು ಈಗ ಎಷ್ಟು ದಿನ ಆಯ್ತು ಸರ್? ನಮ್ದು ಈಗ 2 ತಿಂಗಳ ಮೇಲೆ ಆಯ್ತು. 2 ತಿಂಗಳ ಮೇಲೆ ಒಂದು 8 ದಿನ. 2 ತಿಂಗಳಿಗೆ ಅಣ್ಣ 8 ಎಲೆ ಬಂದಿರಬೇಕು ನೋಡೋಣ, ಲೆಕ್ಕ ಹಾಕೋಣ. ಬಂದೈತಿ ಸರ್. 1 2 3 4 5 6 7 8 9 10 ಎಲೆ ನೋಡಿ. ಈ ಎಲೆ ಊಟ ಕೇಳ್ತೈತೆ, ಇದು ಊಟ ಕೇಳ್ತೈತೆ. ಇದು ಕೊಟ್ಟ ಮೇಲೆ ದೊಡ್ಡ ಎಲೆ ಬಂದಿದೆ. 1 ವಾರದ ಇದು. ಈ 1 ವಾರದಲ್ಲಿ ಏನು ಕೊಟ್ಟಿದ್ದೀರಿ, ಇದು ರಿಸಲ್ಟ್ ಬಂದಿರೋದು. ಈಗ 1 ವಾರದ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನಿಸ್ತೀರಾ? ಈಗ ನಿಮ್ಗೆ 20 ದಿನಕ್ಕೆ ಗೊತ್ತಾಗುತ್ತೆ ನೋಡಿ. ಇದು ಎಷ್ಟು ಅಗಲ ಬಂದಿದೆ ಈ ಎಲೆಗೂ, ಆ ಎಲೆಗೂ ತುಂಬ ಕಲರ್ ಆಗಿರೋದು, ಆಮೇಲೆ ಸೈಜ್ ಬಂದಿರ್ತಕ್ಕಂಥದ್ದು ಎಲ್ಲ ಚೇಂಜ್ ಆಗಿದೆ. ಇಷ್ಟು ಅಗಲನೇ ತೇವಾಗಬೇಕು. ಆಮೇಲೆ ನೀರನ್ನ ಅತಿಯಾಗಿ ಕೊಡಬೇಡಿ. ನೀರು ಕೊಡ್ತಿಲ್ಲ ಸರ್. ಈಗ ನೆನ್ನೆ ಕೊಟ್ಟಿದ್ದು, ಇವತ್ತು ಕೊಡಲ್ಲ ಸರ್. ನಾಳೆ ಅಥವಾ ನಾಡಿದ್ದು. ಇಲ್ಲ, ಇದು ಒಣಗಿಸಿ ಕೊಡಿ. ಈ ಅಡಿಕೆಗೆ ಏನು ಕೊಟ್ರೆ? ಅಡಿಕೆಗೆ ಏನು ಕೊಟ್ಟಿಲ್ಲ ಸರ್. ಸಲಹೆ ಪಡೆಯುವ ಅಡಿಕೆಗೂ ಕೊಡ್ಬೇಕು ಸರ್ ಅದೇ ಊಟನ. ಅದೇ ನೀವೇ ಕೊಡ್ಬೇಕು ಸರ್. ಅಡಿಕೆಗೂ ಚೆನ್ನಾಗಿ ಬರುತ್ತೆ. ಇದೆಲ್ಲ ಸುಳಿ ಎಲ್ಲ ಬರ್ತೈತೆ, ಇದೆಲ್ಲ ಹುಡ್ಕೋತಾ ಇದೆಯಲ್ಲ. ಇದು ಏನಕ್ಕೆ ಹಿಂಗೆ ಹುಡ್ಕೋತಾ ಗೊತ್ತಾ? ಬುಡದಲ್ಲಿ ನೀರು ಜಾಸ್ತಿ ಆದ್ರೆ ಹುಡ್ಕೊಳ್ಳೋದು. ನಾವೇನು ಅನ್ಕೊಂಡಿವಿ, ಏನೋ ಗೊಬ್ಬರ ಕೊರತೆ ಆಗುತ್ತೆ. ಬುಡದಲ್ಲಿ ಯಾವಾಗ ನೀರು ಜಾಸ್ತಿ ಆಯ್ತು, ಇದು ರೌಂಡ್ ಇರೋದು ಬಿಡ್ತಾ ಇರಕ್ಕಿಲ್ಲ. ಅದಕ್ಕೆ ನಾವು ಇನ್ಮೇಲೆ ನೀವು ಏನು ಮಾಡಬೇಕು ಅಂದರೆ, ಈ ಡ್ರಿಪ್ ವೈರನ್ನ ಸುಮ್ಮನೆ ನಿಲ್ ಮಡಗಿ ಅಲ್ಲಿಂದ ನಿಧಾನ ಕರೀತದೆ. ಡ್ರಿಪ್ನ ಈ ದಿಂಡು ಮೇಲೆ ಮಾಡಿಬಿಟ್ರೆ ನೀವು ನಿಧಾನ ಕರೀತದೆ. ಜಾಸ್ತಿ ನೀರು ಬೇಕಾಗಿಲ್ಲ. ಅದು ನೋಡಿ, ಅದು ಕುತ್ತಿಗೆ ತನಕ ಮುಚ್ಕೊಂಡದೆ. ಅದು ಬಿಡಿಸಿ ನೀರೇ ಫುಲ್ ಆಫ್ ಮಾಡಿ, ನೀರೇ ಕೊಡಬೇಡಿ. 1 ವಾರ ಅದು ಬರಲಿಲ್ಲ ಅಂದ್ರೆ ಕೇಳಿ. ಸೀದಾ ಜಾಸ್ತಿಯಾಗಿ ಹಂಗೆ ಆಗಿರೋದು ನೋಡಿ. ಫುಲ್ ಬಿಡಿಸ್ಬೇಕು ಅದನ್ನು ನೋಡಿ ಸರ್. ಸಾಕ? ಸಾಕು. ಗುದ್ಲಿದ ಸಾಧ್ಯವಾದರೆ ಇನ್ನೊಂಚೂರು ಹಿಂಗೆ ಹೊರಗಡೆ ತೆಗಿರಿ ಗುದ್ಲಿಲಿ, ಆಯ್ತಾ? ಫುಲ್ ಬಿಡಿಸಿ ನೀರು ಇಲ್ಲಿ ತನಕ ಬಂದರೆ ಸಾಕು. ಈಗ ಒಂದಿಡಿ ಮಣ್ಣು ಹಿಡ್ಕೊಂಡ್ರಿ ಒಳಗಡೆದ ಸಾಕು. ಅಷ್ಟೇ. ಈಗ ಇದು ತೆಗಿರಿ, ಅರ್ಧ ತೆಗಿರಿ ಹೇಳ್ತೀನಿ ನಾನು. ನೀವು ಮುದ್ದೆ ಊಟ ಮಾಡೋಕ್ಕೆ ಮುಗ್ತಿರಲ್ಲ ಗಮ್ಕಿ. ಅದು ಒಂದೇ ಸಲ ಹಿಂಗೆ ಗಚ್ಚಾದರೆ 5 ರಿಂದ 6 ದಿನ ನೀರು ಕೊಡಬಾರ್ದು. ಎಲ್ಲಿ ತೆಗಿತೀವಿ ಅಂದರೆ, ಗಿಡದಿಂದ ಅರ್ಧ ಅಡಿ ದೂರದಲ್ಲಿ ಮೇಲ್ ಮಣ್ಣ ತೆಗಿಸ್ತೀವಿ. ಈ ದಾರದಲ್ಲಿ ಇಷ್ಟು ತೇವ ಇದ್ದರೆ 5 ದಿನ 6 ದಿನ ಕೊಡಬಾರ್ದು. ಈ ಮಣ್ಣು ಹಿಡ್ಕೊಳ್ಳಿ. ಇಲ್ಲ ಒಂಚೂರು ಒಳಗಡೆದು. ಅದು ಇದು ಪರವಾಗಿಲ್ಲ ಇರೋದ್ರಲ್ಲಿ. ಈ ಥರ ಕುಂಕುಮ ಥರ ಆಯ್ತು ಅದು. ಈ ಕುಂಕುಮ ಥರ ಆದರೆ 1-2 ದಿನ ಬಿಟ್ಕೊಡಿ ಅಂತ. ಹಿಂಗೆ ಬರ್ಬರ್ಗಿದ್ರೆ ಅವತ್ತೇ ನೀರು ಕೊಡಬೇಕು. ಇದು ನೀರು ಜಾಸ್ತಿ ಆದರೆ ಈ ಥರ ಬೆಳವಣಿಗೆ ಆಗಲ್ಲ. ನೀರು ಮ್ಯಾಕ್ಸಿಮಮ್ ಕಡಿಮೆ ಮಾಡಿ. ಬಾಳೆಗೆಲ್ಲ ನೀರು ಬೇಕು ಅಂತಾರೆ. ಹಿತವಾಗಿ ಮಿತವಾಗಿ ಕೊಡಬೇಕು. ಈಗ ನಿಮ್ಮ ಜಮೀನಲ್ಲಿ ಎಲ್ಲಿಗೆ ನೀರು ಹೋಗಿಲ್ಲ ಅಲ್ಲಿ ನೋಡಿ ಚೆನ್ನಾಗಿದೆ. ಸರ್ ಫಸ್ಟ್ ನಾವು ಹುಡುಗರು ತುಂಬ ನೀರು ಕೊಟ್ಬಿಟ್ಟು ಆಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿದ್ವಿ ಸರ್ ನಾವು. ನಿಮ್ಮ ವಿಡಿಯೋ ನೋಡಿದ್ಮೇಲೆ ಸರ್ ಇದು ನೋಡಿ ಸರ್, ಇದು ಅದು ಬರ್ತೈತೆ, ಸೇಮ್ ಬರ್ತೈತೆ. ಅದು ಸುಳಿ ಹುಡ್ಕೊಂಡೈತಲ್ಲ, ಅದು ಮೇಲೆ ಬರ್ತೈತೆ. ನೀರು ಕಡಿಮೆ ಮಾಡ್ಬೇಕು ಅಷ್ಟೇ. ಇಲ್ಲ ಸರ್, ನೀರು ಒಂದು 2 ದಿನ ಕೊಡೋದಿಲ್ಲ ಬಿಡಿ ಸರ್. ಈಗ ಬನ್ನಿ ಇಲ್ಲಿ. ಮ್ಯಾಕ್ಸಿಮಮ್ ಈ ನೀರೇ ಇಲ್ಲ ಇದರಲ್ಲಿ ನೋಡಿ. ಇದ್ರಲ್ಲಿ ತೇವ ಇಲ್ಲ, ಗಿಡ ಚೆನ್ನಾಗಿದೆ. ಇದ್ರಲ್ಲಿ ತೇವ ಜಾಸ್ತಿ ಇದೆ, ಮೇಕ್ ಬಂದಿಲ್ಲ. ನಿಮ್ಮ ಜಮೀನೆಲ್ಲ 2 ಗಿಡಗಳು ಇಲ್ಲ ಇದೆ ನೋಡಿ. ನಾವು ಅದಕ್ಕೆ ಬಾಳೆಗೆ ಸ್ವಲ್ಪ ನೀರನ್ನ ಕಡಿಮೆ ಕೊಡಿ ಅಂತ ಹೇಳೋದು. ಇದು ಸುತ್ತ ಪಾಚಿ ಬತ್ತೈತೆ ನೋಡಿ ಈಗ ಆಲ್ರೆಡಿ. ಅದರಲ್ಲಿ ನೀರೆಲ್ಲ ಬ್ಲ್ಯಾಕ್ ಆಗೈತೆ. ಆ ಬ್ಲ್ಯಾಕ್ ಆಗಿರಲಾಗಿ ಇದು ಗಿಡ ಚೆನ್ನಾಗುತ್ತೆ. ಸೊ ಇದ್ರ ಪಕ್ಕದಲ್ಲಿ ಇದಕ್ಕೂ ಒಂದೇ ಸಮ ಊಟ ಕೊಡ್ತೀವಿ ಅಂತೀವಿ ನೀವು, ಆದರೆ ನೀರು ಇದಕ್ಕೆ ಜಾಸ್ತಿ ಆಗೈತೆ ನೋಡಿ. ಈ ಕಡೆ ಕೊನೆ ನೋಡಿ, ಇದನ್ನು ಚೆನ್ನಾಗಿ ಬರ್ತೈತೆ. ನೀರು ಕಡಿಮೆ, ಇವೆಲ್ಲ ನೀರು ಕಡಿಮೆ ಇರೋವೆಲ್ಲ ಚೆನ್ನಾಗಿ ಬಂದವೆ. 3 ದಿನಕ್ಕೊಂದಪ್ಪ ನೀರು ಕೊಡಿ. ಅಲ್ಲಿ ಅಣ್ಣವ್ರ ಗಿಡ ತೋರಿಸ್ನಲ್ಲ, ಅದು ನೋಡ್ಕೊಳ್ಳಿ ಯಾಕೆ ಅಷ್ಟನ್ನೇ ನೀರು ಕೊಡಿ. ಸೊ ಅಷ್ಟು ನೀರು ಕೊಟ್ಟರೆ ಗಿಡಗಳು ಚೆನ್ನಾಗಿ ಬರ್ತವೆ. ಆಮೇಲೆ ಈಗ ನೀವು ತೆಂಗಿಗೆ ನಾವೇನು ಮಾಡಿವಿ, ಬುಡಕ್ಕೆ ಕೊಡ್ತಾ ಇದೀವಿ. ಬುಡಕ್ಕೆ ನೀರು ಕೊಡ್ತಾ ಇದೀವಿ. ನಮ್ಗೇನೋ ಬುಡಕ್ಕೆ ನೀರು ಕೊಡಬೇಕು, ಆದರೆ ಈ ಗರಿ ಹಾಕೊಂಡಿದೆ ಗೊತ್ತಿಲ್ಲ. ಈ ಗರಿ ನೀರನ್ನ 2 ಅಡಿ ದೂರದಲ್ಲಿ ಕೊಡಿ ಇಲ್ಲಿ ಅಂತ ಕೇಳ್ತೈತೆ. ನಾವೇನು ಮಾಡ್ತಾಯಿವಿ, ಬುಡಕ್ಕೆ ಕೊಡ್ತಾಯಿವಿ. ಇದ್ರ ಗರಿ ಇಲ್ಲಿ ಗಂಟ ಬರ್ತೈತೆ ಬೇರು. ಇಲ್ಲೆಲ್ಲ ನೀರು ಕೊಡಬೇಕು. ಇಲ್ಲಿ ಭೂಮಿ ಕಾಯ್ತದೆ. ಭೂಮಿ ಕಾದು ಭೂಮಿಗಳು ಕಾದು ಅಲ್ಲಿ ಬೇರ್ಗೆ ಸುಡ್ತವೆ. ಆ ಬೇರು ಸುಟ್ಟ ತಕ್ಷಣ ಈ ಗರಿ ಒಣಗ್ತದೆ. ಸೊ ಅದಕ್ಕೆ ಸ್ವಲ್ಪ ದೂರ ಅಷ್ಟಕ್ಕೆ ಕೊಡಿ. ಅಷ್ಟೇ ಸಾಕು, ಅಷ್ಟಕ್ಕೆ ಕೊಡಿ. ಇಷ್ಟು ಕೊಟ್ಟು ನೀವು ಇಡೀ ನಿಮ್ಮ ತೋಟದಲ್ಲಿ ದೂರಕ್ಕೆ ನೀರು ಕೊಟ್ಬಿಟ್ಟು ಗಿಡ 15 ದಿವಸ ಬಿಟ್ಟು ನೋಡಿ, ದೂರಕ್ಕೆ ಬಿಡ್ಬೇಕು ನೀರನ್ನ. ಈಗ ನೀವು ಹೇಳೋದು ಹೆಂಗೆ ಗೊತ್ತಾ, ತಲೆನೋವು ಬಂದರೆ ತಲೆಗೆ ಇಂಜೆಕ್ಷನ್ ಮಾಡಿಸ್ಕೊಂಡವ? ಇಲ್ಲ.
ಇಲ್ಲ ತಾನೆ ಮಜಲ್ಸ್ಗೆ ಮಾಡಿಸ್ಬೇಕು, ಹಂಗೆ ದೂರ ಕೊಡ್ಬೇಕು. ನಾನೇ ಎಲ್ಲ ಹತ್ರಕ್ಕೆ ಬಿಟ್ಬಿಟ್ಟಿರೋ ಸರ್ ಹಿಂಗೆ ಬುಡಕ್ಕೆ ಬೀಳಿ ಅಂತ. ಬುಡಕ್ ಬಿಡ್ಬಾರ್ದು. ಬಿಡಕ್ ಬಿಟ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಈಗ ಇದು ಈ ಡ್ರಿಪ್ಪರ್ ಇಲ್ಲಿ ಇತ್ತು, ಇದು ಇಲ್ಲಿ ಬೇಕಾದ್ರೆ ಪರಿರಿ ತೋರಿಸಿ, ಇಲ್ಲಿ ಬೇರ್ಗಳೆಲ್ಲ ಸತ್ತೋಗ್ರಿ, ಬೇರ್ಗೆಲ್ಲ ಕೊಳ್ತೋಗಿರ್ತವೆ, ಬೇರ್ಗೆ ಇಲ್ಲಿ ನೀರು ಬಿಡ್ಬೇಕು, ಇಲ್ಲೆಲ್ಲ ತೇವಾಗುತ್ತೆ. ಅದು ದೂರಕ್ಕೆ ಬಿಟ್ಟಷ್ಟು ಒಳ್ಳೇದು ನಿಮಗೆ. ಆಮೇಲೆ ಸುಳಿ ಎಲ್ಲ ಚೆನ್ನಾಗಿ ಬರುತ್ತೆ ದೂರಕ್ಕೆ ಬಿಟ್ರೆ. ಇದು ಒಳ್ಳೆ ಬ್ರೋತ್ ಒಂದು ಇಟ್ಕೊಡಿ ಸರ್. ಗ್ರೋತ್ಗೆ 2 ಥರ ಕೊಡ್ತೀನಿ. ಒಂದೊಂದು ಲೀಟ್ರನ್ನ ಅರ್ಧ ಅಡಿ ದೂರದಲ್ಲಿ ಗಿಡ ಸುತ್ತ ಬಿಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮನೆ ಗೊಬ್ಬರ ಕೊಟ್ಟಿದ್ದೀನಿ ಸರ್. ಈಗ ಮನೆ ಗೊಬ್ಬರ ಹಿಡಿಯೋದು ನಿಮಗೆ 3 ತಿಂಗಳು ಆಯ್ತದೆ. 2 ತಿಂಗಳಾಗಿದೆ ಸರ್. 3 ತಿಂಗಳು ಆಯ್ತದೆ. ಮನೆ ಗೊಬ್ಬರ ಇಷ್ಟಿಷ್ಟು DAP ಕೊಟ್ಟಿದ್ದೀನಿ ಸರ್. ಅದು ಹಿಡೀಲಿ, ಅದು ನಿಧಾನಕ್ಕೆ DAPನೂ ಸ್ಲೋನೇ, ಅದು ಮಣ್ಣಿನ ಜೊತೆ ಸೇರಿ ತದನಂತರ ಅದು ರಸ ಕೊಡೋದು, ಆಮೇಲೆ ಎಳ್ಕೊಳುತ್ತೆ. ಈಗ ಟಾನಿಕ್ ಕೊಡ್ತೀನಿ, ಇಮ್ಮಿಡಿಯೇಟಾಗಿ ಕೊಡಿ. ಸೊ ನಿಮಗೆ 1 ತಿಂಗಳಲ್ಲಿ ಇಡೀ ತೋಟ ಕಲರ್ ಚೇಂಜ್ ಮಾಡಿಕೊಡ್ತೀನಿ, ಬರೀ ಒಂದೇ 1 ತಿಂಗಳಲ್ಲಿ. ಯಾವ್ದಿದ್ದು ಬಾಳೆ ಬೇರೆ ಇರೋದು ಪಕ್ಕದ್ದು ನಮ್ಮ ತಮ್ಮದು ಪಚ್ಚಬಾಳೆ ಹಾಕೋರೆ. ಎಲ್ಲಿ ತಂದ್ರೆ ಗಿಡ ಅವನು ಎಲ್ಲೋ ಈಗ ನಮಗೆಲ್ಲ ಇವೆಲ್ಲ ಇಂಪ್ರೂವ್ ಆಗ್ಕೊಡಿ ಸರ್ ಸ್ವಲ್ಪ. ಆಯಿತು, ಅವೆಲ್ಲ ಫುಲ್ಲು ಡೆವಲಪ್ಮೆಂಟ್ ಆಗಿ ಕೊಡ್ತೀನಿ ಮನೆ. ಈಗ ಈ ಗಿಡವ ಎಷ್ಟು ತಿಂಗಳು ಮಡಿಕೊಂಡಿದ್ರೆ? 2 ತಿಂಗಳು ಆಯ್ತಲ್ವಾ? 2 ತಿಂಗಳು ಮನೇಲೆ ಮಡಿಕೊಂಡಾರೆ ಅಣ್ಣವರು. ನೆರಳಲ್ಲಿ ಮಡಗಾರೆ ನೋಡಿ ಎಷ್ಟು ಉದ್ದ ಬೆಳೆದೋಗವೆ. ರೈತರು ಇಷ್ಟು ಉದ್ದ ಗಿಡ ಕೊಡಿ ಅಂತಾರೆ ನನಗೆ. ನಾನು ಎಲ್ಲಿ ಮಡಗ್ಬಿಟ್ಟು ಕೊಡೋಣ ಇಷ್ಟದವ? ತಿಂಗಳಾಯ್ತು. ಹಾಂ, ನೆರಳಲ್ಲಿ ಬಿಸಿಲಲ್ಲಿ ಮಡಗಿದ್ರೆ ಏನೂ ಹಚ್ಚಿತಿಲ್ಲ, ಬಟ್ ನೆರಳಿರೋದ್ರಿಂದ ಹೈಟ್ ಆಗಿದೆ, ಗಿಡಗಳೆಲ್ಲ ಹೆಲ್ತಿ ಆಗವೆ, ನಡಿ ಬರ್ತಾವೆ, ಏನೋ ಹಾಕಲ್ಲ ನೋಡಿ. ಈಗ ನಾಟಿ ಮಾಡ್ತಾವ್ರೆ, ಇವಕ್ಕೊಂಚೂರು ನೀರು ಕೊಡ್ಬೇಕು. ಬಿಡ್ತಾ ಇದ್ದೀರಲ್ಲ ಇವಾಗ ಸರ್. ಈಗ ನಾಟಿ ನೋಡಿ, ಈಗ ಎಷ್ಟು ಉದ್ದ ಹೈಟ್ ಆಗಿಬಿಟ್ಟವೆ ಇವು. ಸರ್ ಈಗ ಏನಾದ್ರು ಕೊಡ್ಬೇಕಾ ಸರ್ ಇವಕ್ಕೆ ಟಾನಿಕ್ ಕೊಡೋಕ್ಕೈತೆ. ಒಂದು ಊಟ ಇಲ್ಲ ಪಾಪ, ಆಗ್ಲಿಂದ ಹಂಗೆ ಹಸ್ಕೊಂಡವೆ, ಒಂದು ಟಾನಿಕ್ ಕೊಡಲೇಬೇಕು. ಎಷ್ಟು ಗಿಡ ಆವೆ ಇವು? ಈಗ ಒಂದು ಕೆಲಸ ಮಾಡಿ, ಅಡಿಕೆಗೆ ಹಾಕ್ತಾ ಹೋಗ್ತಿರಲ್ಲ, ಅಡಿಕೆಗೆ ಅದನ್ನೇ ಬಾಳೆಗೆ ಅರ್ಧ ಲೀಟ್ರು, ಅಡಿಕೆಗೆ 1 ಲೀಟ್ರು, ಬಾಳೆಗೆ ಅರ್ಧ ಲೀಟ್ರು. ಊಟ ಅದೇ ಚೆನ್ನಾಗಿ ತಗೊಳುತ್ತೆ. ಹೆಂಗಿದವಣ್ಣ ಗಿಡ? ಏನು ಅನಿಸ್ತದಣ್ಣ? ಸುಮಾರಾಗಿದಾವೆ ಗಿಡ. ಹಂಗಲ್ಲ, ಅವು ಅಲ್ಲೇ ಗಿಡ ನಾಟಿ ಮಾಡಿ ನಾಟಿ ಮಾಡಿ ಭೂಮಿ ಕೂತ್ಮೇಲೆ ಊಟ ತಿಂಡಿ ಸಿಕ್ಕರೆ ಹೆಂಗೆ ಡೆವಲಪ್ ಆಗವೆ. ಇವು ಹಂಗೆ ಮನೇಲಿ ಕೂಡಾಕ್ಬಿಟ್ರೆ ಆಯ್ತವಲ್ಲ. ಹಾಂ, ಅಂದ್ರೆ ಸ್ವಲ್ಪ ಫಾಸ್ಟ್. 2 ತಿಂಗಳು ಆಯ್ತಲ್ಲ. ಇನ್ನೊಂದು 2 ತಿಂಗಳು ಬಿಡ್ಕೊಂಡು ಬಂದು ನೋಡಿದೆ, ಮೀರಿಸ್ತೀರಿ ಅಂತೀರಾ? ಸರಿ ಸರಿ.